ಈ ಚೆಂಡ ಏನದ ಅಂದ್ರೆ ಚಂದ್ರ. ಇದು ಚೆಂಡ ಇದ್ದಿದ್ದು ಚಂದ್ರ, ಇದು ಸೂರ್ಯ, ಇದೇನದ ಭೂಮಿ ಅದ. ನೋಡ್ರಿ ಚಂದ್ರನ ಮೇಲೆ ಎಷ್ಟು ಬೆಳಕು ಬಿದ್ದದ? ಪೂರ್ತಿ ಬೆಳಕು ಬಿದ್ದದೆ. ಪೂರ್ತಿ ಬೆಳಕು ಬಿದ್ದಲ್ಲ. ಇಲ್ಲಿ ಇರ್ತಕ್ಕಂಥವ್ರಿಗೆ ಏನ್ ಕಾಣಿಸ್ತದ ಅಂದ್ರ ಹುಣ್ಣಿಮೆ ಇದಿರ್ತ. ಈ ಜಗದೊಳಗೆ ಯಾರಿದ್ದಿರ್ತಾರ ನೋಡ್ರಿ, ಇವ್ರಿಗೆಲ್ಲ ಹುಣ್ಣಿಮೆ ಚಂದ್ರ ಕಾಣಿಸ್ತಾನ, ಪೂರ್ತಿ ಚಂದ್ರ ಕಾಣಿಸ್ತಾನ. ಇವ್ರಿಗೆ ಕತ್ತಲದ ಇಲ್ಲ. ಈಗ ಇಲ್ಲೇನಾಗ್ಯದ? ರಾತ್ರಿ ಆಗ್ಯದ. ಇಲ್ಲೇನೋ ಲೈಟ್ ಬೀಳಲಾಗ್ಯದ ನೋಡ್ರಿ. ಇಲ್ಲಿ ಯಾವ್ದು ಸೂರ್ಯನ ಬೆಳಕು ಇಲ್ಲಿ ಬರಂಗಿಲ್ಲ. ಸೂರ್ಯ ಆ ಕಡೆ ಅದಾನ, ಇವ್ರಿಗೆ ಕತ್ತಲಾಗ್ಯದ. ಆದ್ರೆ ಚಂದ್ರನ ಮೇಲೆ ಬೆಳಕು ಬೀಳಕತ್ತ. ಚಂದ್ರ ಸೂರ್ಯನ ಬೆಳಕನ್ನ ಪ್ರತಿಫಲಿಸ್ತಾನ. ಅಂದ್ರೆ ಸೂರ್ಯನ ಬಿದ್ದಿರ್ತಕ್ಕಂಥ ಬೆಳಕು ಚಂದ್ರನ ಮೇಲೆ ಬೀಳ್ತದ. ಚಂದ್ರನ ಬೆಳಕು ನಾವು ನೋಡಕ್ ಸಿಗ್ತದ. ನಮ್ಮ ಕಣ್ಣಿನ ಮೇಲೆ ಬರೋದ್ರಿಂದ ಇಲ್ಲಿದ್ದಂಥವರಿಗೆ ಹುಣ್ಣಿಮೆಯ ಚಂದ್ರನನ್ನ ನೋಡಬಹುದು. ಇದು ಹುಣ್ಣಿಮೆ ಇರ್ತಕ್ಕಂಥದನ್ನ ನಾವು ನೋಡ್ತೇವೆ. ಇದು ಹೀಗೆ ದಿನ ಇದು ಭೂಮಿ ತಿರುಗದಂಗ ಎಲ್ಲರಿಗೂ ಹುಣ್ಣಿಮೆ ಕಾಣಿಸ್ತಾ ನೋಡ್ರಿ. ಇದು ಅಲ್ಲದ, ನೆಕ್ಸ್ಟ್ ಹಿಂಗೆ ತಿರುಗ್ತದ. ಅದು ಚಂದ್ರ ಸ್ವಲ್ಪ ಸರಿತಾನ, ಬಹಳ ಸರಿಯಂಗಿಲ್ಲ. ಈಗ ಇದೇ ನಾವು ಭಾರತ ದೇಶಕ್ಕೆ ಬಂದೇವಿ ಅಂದ್ರ ಈ ಭಾರತಕ್ಕೆ ಇಲ್ಲಿ ಈಗ ರಾತ್ರಿ ಐತಿ. ಈಗ ರಾತ್ರಿ ಅದರೊಳಗ ಚಂದ್ರ ಕಾಣಿಸ್ತಾನ. ಅಂದ್ರೆ ಈ ದಿನ ಏನದ ಅಂದ್ರೆ ಹುಣ್ಣಿಮೆಯ ದಾಖ ಅಂತ ಹೇಳ್ಬೋದು. ಅಮಾವಾಸ್ಯೆ ಯಾವಾಗ ಇದಿರ್ತದ? ಅಮಾವಾಸ್ಯೆ ನೋಡ್ರಿ, ನಾವು ಮುಖ ಮಾಡಿದ್ದು ಈ ಕಡೆಗೆ ಕಾಣಿಸ್ತಾ ಇಲ್ಲ. ಎಲ್ಲ ಇಲ್ಲಿ ಬಂದಾಗ ಇಲ್ಲೇನೈತಿ ನೋಡ್ರಿ, ಚಂದ್ರನ ಮೇಲೆ ಯಾವ ಸೈಡ್ ಬೆಳಕ್ ಬಿದ್ದದ? ಆ ಸೈಡ್ ಬೆಳಕದ. ಈ ಕಡೆ ಅದ. ಈ ಕಡೆ ನಮಗೇನ್ ಕಾಣಕತ್ತಾನ? ಚಂದ್ರ ಕರ್ರ ಕಾಣಿಸಕತ್ತಾನ. ಚಂದ್ರ ಏನಾಗಲ್ಕತ್ತಾನ? ಕರ್ರ ಕಾಣಿಸಕತ್ತಾನ. ಇದನ್ನೇ ನಾವು ಅಮಾವಾಸ್ಯೆ, ಇದನ್ನೇ ಏನಂತಿದ ನಾವು ಅಮಾವಾಸ್ಯೆ. ಚಂದ್ರನ ಬೆಳಕು ನಮ್ ಕಡೆಗೆ ಬೀಳಂಗೇ ಇಲ್ಲ. ಚಂದ್ರನ ಬೆಳಕು ಎಕಡೆ ಬೀಳಲ್ಕತ್ತ? ಸೂರ್ಯನ ಕಡೆಗೆ ಅದ. ಹೌದಾ? ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳ್ತದ. ಸೂರ್ಯ ಚಂದ್ರನು ಕೂಡ ಆ ಕಡೆ ಅದ. ಹೌದಾ? ಇಲ್ಲಿದ್ದಿರ್ತಾನ. ಇಲ್ಲಿದ್ದಂತವರಿಗೆ ಚಂದ್ರ ಕಾಣಿಸ್ತಾನ. ಇಲ್ಲಿದ್ದಂತವ್ರಿಗೆ ಚಂದ್ರನೇ ಕಾಣಿಸಂಗಿಲ್ಲ. ಇಲ್ಲಿದ್ದಂತವ್ರಿಗೆ ಚಂದ್ರ ಏನಿದಿರ್ತಾನ? ಸೂರ್ಯನ ಕಡೆಗೆ ಹೋಗ್ಯಾನ. ಇಲ್ಲಿದ್ದಂತವ್ರಿಗೆ ಆಕಾಶದೊಳಗೆ ಏನು ಕಾಣಿಸಲ್ಲ. ನಕ್ಷತ್ರಗಳು ಅಷ್ಟೇ ಕಾಣಿಸ್ತಾವ. ಚಂದ್ರ ಕಾಣಿಸ್ಲಿಲ್ಲ ಅಂದ್ರೆ